ಪ್ರಭಾತಂ ಶುಭೋದಯ ಆಸ್ತಿಕ ಬಂಧುಗಳೇ. ನಮ್ಮ ನಿತ್ಯ ವಿಧಿ ಕಾರ್ಯಕ್ರಮದಲ್ಲಿ ಮುಂದಿನ ಸಂಚಿಕೆ ಇದು ಆಚಮನ ವಿಧಿ. ಇದು ಪ್ರಧಾನವಾಗಿ ಈಗ ಆಚಮನದ ಬಗ್ಗೆ ಒಂದು ಸ್ವಲ್ಪ ಚಿಂತನೆ. ಆಚಮನ ಏನ್ ಮಾಡ್ಬೇಕು, ಯಾರು ಮಾಡ್ಬೇಕು, ಹೇಗ್ ಮಾಡ್ಬೇಕು, ಯಾವಾಗ ಮಾಡ್ಬೇಕು, ಈ ಎಲ್ಲ ವಿಷಯಗಳು. ಆಚಮನಕ್ಕೆ ಏನಂದ್ರೆ ಇವಾಗ ಸ್ನಾನ ಆಯ್ತು, ಊರ್ಧ್ವ ಪುಂಡ್ರಧಾರಣೆ ಪುರುಷರಿಗೂ ಉಂಟು, ಸ್ತ್ರೀಯರಿಗೂ ಉಂಟು. ಅದನ್ನು ಮಾಡದ್ಮೇಲೆ ಒಂದು ತಟ್ಟೆ ಲೋಟದಲ್ಲಿ ನೀರನ್ನು ಇಟ್ಕೊಂಡು, ತುಂಬು ಲೋಟದಲ್ಲಿ, ಪುರುಷರಾಗ್ಲಿ ಸ್ತ್ರೀಯರಾಗ್ಲಿ ಇಬ್ರು ಕೂಡ ಅಷ್ಟೇ, ಕುಕ್ಕುಟಾಸನ, ಕೂಳಿ ತರ, ಅಂದ್ರೆ ಎರಡು ಕಾಲನ್ನು ಊರಿ ಎರಡು ಕೈಗಳು ತೊಡೆ ಮಧ್ಯಕ್ಕೆ ಬರಬೇಕು. ಎಡಗೈನಲ್ಲಿ ಲೋಟ ಇಟ್ಕೊಂಡು ಬಲಗೈಗೆ ನೀರನ್ನ ಬಿಟ್ಕೊಳ್ಳೋದು. ಎಷ್ಟು? ತುಂಬಾ ಅಲ್ಲ, ಉದ್ದಿನ ಕಾಳು ಮುಳುಗುವಷ್ಟು ಅಂತಾರೆ ಅಷ್ಟೇ. ಈ ತೀರ್ಥವನ್ನು ತಗೋಬೇಕಾದ್ರೆ ನೋಡಿ, ಈಗ ಕೈನಲ್ಲಿ ಯಾವ್ಯಾವ್ದಿದೆ ಅಂದ್ರ ಈ ಕೆಳಗಡೆ ಇದೆಯಲ್ಲ, ನಾವು ತೀರ್ಥ ತಗೊಳ್ಳುವಂಥದ್ದು, ಇದು ಬ್ರಹ್ಮ ತೀರ್ಥ ಅಂತ ಹೆಸರು. ಈಗ ಗೋಕರ್ಣ, ಕಿವಿಯ ಹಸುವಿನ ಕಿವಿಯ ಆಕಾರದಲ್ಲಿ ಮಾಡಿ ಈ ಮಧ್ಯದ ಬೆರಳಿಂದ ಕೆಳಗಡೆಗೆ ಬಿಟ್ಟರೆ ಅದು ತೀರ್ಥ ದೇವತೀರ್ಥ ಅಂತ ಹೆಸರು. ಕೇಶವಂ ತರ್ಪಯಾಮಿ, ನಾರಾಯಣಂ ತರ್ಪಯಾಮಿ. ನಾವು ಸಂಧ್ಯಾವನಲ್ಲಿ ತರ್ಪಣ ಅಂದ್ರೆ ತೃಪ್ತಿಗೊಳಿಸೋದು, ಅದು ಇನ್ನೊಂದು ಇದರಲ್ಲಿ ಹೇಳೋಣ. ಇದು ದೇವತೀರ್ಥ, ಇದು ಬ್ರಹ್ಮತೀರ್ಥ. ಈ ಎರಡು ಕೈಯನ್ನು ಇಟ್ಕೊಂಡು ಬೊಗ್ಸೆ ಮಧ್ಯದಲ್ಲಿ ಕಿರು ಬೆರಳುಗಳ ತುದಿನಲ್ಲಿ ಅದನ್ನ ಬಿಟ್ಟರೆ ಅದಕ್ಕೆ ಋಷಿ ತೀರ್ಥ ಅಂತ ಹೆಸರು. ಈ ಹೆಬ್ಬೆರಳು ಮತ್ತೆ ಫೋರ್ ಬೆರಳು ಅದರ ಮಧ್ಯದಲ್ಲಿ ಬಿಟ್ರೆ ಅದು ಪಿತೃತೀರ್ಥ. ಹೆಬ್ಬೆರಳನ್ನು ಸೇರಿಸ್ಕೊಂಡು ಕೈಯಿಂದ ಹೆಬ್ಬೆರಳಿನ ಮೇಲಿಂದ ಬಿಟ್ರೆ ಅದು ಮನುಷ್ಯ ತೀರ್ಥ ಅಂತ. ಇದೆಲ್ಲ ಇದೆ. ಈಗ ದೇವ್ರ ತೀರ್ಥ ತಗೋಬೇಕಾದ್ರೆ ಬ್ರಹ್ಮ ತೀರ್ಥದಲ್ಲಿ ತಗೋಬೇಕು. ಅಂದ್ರೆ ಈ ಕೈನಲ್ಲಿ ತೀರ್ಥವನ್ನು ತಗೊಂಡು ಬ್ರೆಸ್ಟ್ ಇದೆಯಲ್ಲ ಆ ಜಾಗದಲ್ಲಿ ಕೈಯನ್ನ ಮೇಲಕ್ಕೆ ತುಟಿ ಹತ್ರ ಇಟ್ಕೊಂಡು ಒಳಗಡೆ ಹೋಗುತ್ತೆ ಈಸಿಯಾಗಿ, ಸ್ವರ್ಣ ಅಂತ ತಿಳಿಬಾರ್ದು. ಈಗ ಆಚಮನದಲ್ಲೂ ಕೂಡ ಅಷ್ಟೇ, ಒಂದ್ ಸ್ವಲ್ಪ ತೀರ್ಥ ತಗೊಂಡು ಒಂದು ಇದರಲ್ಲಿ ಶ್ರೌತಾಚಮನ ಮತ್ತೆ ಸ್ಮಾರ್ತಾಚಮನ ಅಂತಿದೆ. ಶ್ರೌತಾಚಮನ ಅಂದ್ರೆ ಶ್ರುತಿಗಳಲ್ಲಿ ಹೇಳಿದ್ದು, ಸ್ಮಾರ್ತ ಅಂದ್ರೆ ಸ್ಮೃತಿಗಳಲ್ಲಿ ಹೇಳಿದ್ದು, ಅಷ್ಟೇ ವ್ಯತ್ಯಾಸ. ಏನು ಶ್ರೌತಾಚಮನಕ್ಕೂ ಸ್ಮಾರ್ತಾಚಮನಕ್ಕೂ ವ್ಯತ್ಯಾಸ ಅಂದ್ರೆ, ಶ್ರೌತಾಚಮನದಲ್ಲಿ ಓಂಕಾರ, ಓಂ ಅಚ್ಯುತಾಯ ನಮಃ, ಓಂ ಅನಂತಾಯ ನಮಃ, ಓಂ ಗೋವಿಂದಾಯ ನಮಃ, 3 ಬಾರಿ ತೀರ್ಥವನ್ನು ತಗೊಳ್ಳೋದು. ಸ್ಮಾರ್ತಾಚಮನ ಅಂದ್ರೆ ಬರೀ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ, ಅಥವಾ ಸಮಾಶ್ರಯಣ ಆಗಿದ್ರೆ ಅಚ್ಯುತಾಯ ನಮಃ, ಸ್ತ್ರೀಯರು ಹೇಳಬಹುದು. ತೀರ್ಥ ಒಂದು ಸ್ವಲ್ಪ ತಗೊಂಡು ಅಚ್ಯುತಾಯ ನಮಃ ಅಂತ ತಗೊಂಡು ತೀರ್ಥನ ಕೈ ತುಟಿಯನ್ನ ಮೂಗನ್ನ ಮುಟ್ಟಿದ್ರೆ ಕೈ ನೀರು ಮುಟ್ಕೋಬೇಕು, ಅದು ಅಪವಿತ್ರವಾಯಿತು ಅಂತ. ಅದಕ್ಕಾಗಿ ಏನು ಅಂದ್ರೆ ತೀರ್ಥವನ್ನ ಅಚ್ಯುತಾಯ ನಮಃ. ಏನ್ ಅಚ್ಯುತಾಯ ನಮಃ ಅಂದ್ರೆ, ಯಾವ ಚ್ಯುತಿಯೂ ಇಲ್ಲದವನು, ದೋಷವಿಲ್ಲದವನು, ಕೊರೆಯವನ್ನು ಇಲ್ಲದ ಗೋವಿಂದ, ಚ್ಯುತಿ ಇಲ್ಲದಂತಹ ಅಚ್ಯುತನೇ, ನಿನಗೋಸ್ಕರವಾಗಿ ಈ ಶರೀರ ರಕ್ಷಣೆಗಾಗಿ ಈ ತೀರ್ಥವನ್ನು ಪ್ರಶ್ನೆ ಮಾಡ್ತೇನೆ. ಒಂದೊಂದಕ್ಕೂ ಅಷ್ಟೇ. ಅನಂತಾಯ ನಮಃ, ಆದಿ ಮಧ್ಯ ಅಂತ್ಯ ಇಲ್ಲದಂತಹ ಅನಂತನೇ, ನಿನಗೋಸ್ಕರವಾಗಿ ಈ ಶರೀರ ರಕ್ಷಣೆಗಾಗಿ ಈ ತೀರ್ಥವನ್ನು ಪ್ರಶ್ನೆ ಮಾಡ್ತೇನೆ. ಇಷ್ಟ ಆಗ್ತಾ ಇದೆ. ಗೋವಿಂದಾಯ ನಮಃ, ಗೋ ಅಂದ್ರೆ ರಕ್ಷಕ, ಗೋವಿನ ರಕ್ಷಕ ಬಹಳ ಇಟ್ಟಿದೆ ವ್ಯಾಖ್ಯಾನ. ಅದು ಗೋವಿಂದ, ಗೋವಿಂದ ನಾಮ ಸಂಕೀರ್ತನೆ. ಗೋವಿಂದಾಯ ನಮಃ, ಅದರಲ್ಲಿ ತೀರ್ಥ ತಗೊಂಡು 3 ಸಲ ತೀರ್ಥ ತಗೊಂಡ ಮೇಲೆ ಕೈ ತುದಿಗೆ ಒಂಚೂರು ನೀರು ಬಿಟ್ಕೊಂಡು ತಟ್ಟೆ ಒಳಗೆ ಅದಕ್ಕೆ ತುಟಿನ ಬಲಗಡೆಯಿಂದ ಎಡಗಡೆಗೆ 2 ಸಲ ಒರೆಸ್ಬೇಕು. ಮತ್ತೆ ತುಟಿ ಮುಟ್ಟಿದ್ದಕ್ಕೆ ನೀರಾಯ್ತಲ್ಲ, ಇನ್ನೊಂದ್ಸಲಿ ನೀರು ಬಿಟ್ಕೊಬೇಕು ಒಂಚೂರು. ಹೀಗೆ ತುಟಿ ಒರೆಸೋದ್ರಿಂದ ಏನು ಅಂತಂದ್ರೆ ವೇದಗಳು ತೃಪ್ತರಾಗ್ತಾರೆ ಅಂತ. ಯಜುರ್ವೇದದ ಅಭಿಮಾನಿ ದೇವತೆ, ಋಗ್ವೇದದ ಅಭಿಮಾನಿ ದೇವತೆಗಳು ತೃಪ್ತರಾಗ್ತಾರೆ. ಅದಕ್ಕೆ 2 ಸಲ ತುಟಿ ಒರೆಸ್ಕೋಬೇಕು. ಆಮೇಲೆ ನೀರು ಬಿಟ್ಕೋಬೇಕು ತುದಿಗೆ. ಆಮೇಲೆ ಹೆಬ್ಬೆರಳಿನಿಂದ ಓಂ ಕೇಶವಾಯ ನಮಃ ಅಥವಾ ಬರೀ ಕೇಶವಾಯ ನಮಃ ಬಲಕ್ಕೆನ್ನೆ, ನಾರಾಯಣಾಯ ನಮಃ ಎಡಗೆನ್ನೆ ಮುಟ್ಕೊಂಡ್ರೆ ಏನಿದು ಕೇಶವಾಯ ನಮಃ ಅಂದ್ರೆ ಕೇಶವನಿಗಾಗಿ ಈ ಅಂಗ. ಪ್ರತಿ ಒಂದೊಂದು ಅಂಗವೂ ಕೂಡ ಭಗವಂತ ಕೊಟ್ಟಿದ್ದು. ವಿಚಿತ್ರ ದೇಹ ಸಂಪತ್ತಿ ಈಶ್ವರಾಯ ನಿವೇದಿತುಂ ಅಂತ ಇದೆ ಶ್ಲೋಕ. ಈ ಶರೀರ ನಂದಲ್ಲ, ಶರೀರ ಕೊಟ್ಟವನು ಭಗವಂತ. ಆ ಶರೀರದಿಂದ ಅವನನ್ನು ಪಡೆಯೋದಕ್ಕೆ ಅದು ಸಾಧನವಾಗಬೇಕು. ಅದನ್ನ ಅವನ ಕೈಂಕರ್ಯಕ್ಕೆ ಉಪಯೋಗಿಸ್ಬೇಕು. ಅದಕ್ಕಾಗಿ ಇದು ನೆನಪಿಸುವಂತಹದ್ದು ಈ ಆಚಮನ. ಕೇಶವಾಯ ನಮಃ ಬಲಗೆನ್ನೆ, ನಾರಾಯಣಾಯ ನಮಃ ಎಡಗೆನ್ನೆ. ಆಮೇಲೆ ಹೆಬ್ಬೆರಳು ಮತ್ತೆ
ಉಂಗುರದ ಬೆರಳು, ರಿಂಗ್ ಫಿಂಗರ್, ಅದೆರಡನ್ನು ಸೇರಿಸಿ ಕಣ್ಣಿಗೆ, ಬಲ ಕಣ್ಣಿನ ಹತ್ರ ಓಂ ಮಾಧವಾಯ ನಮಃ ಆಯ್ತಲ್ಲ, ಓಂ ಕೇಶವಾಯ ನಮಃ, ಓಂ ನಾರಾಯಣ ನಮಃ, ಓಂ ಮಾಧವಾಯ ನಮಃ ಆಯ್ತು. ಮುಂದಕ್ಕೆ ಮೂರಾದ್ಮೇಲೆ ಮೂರಕ್ಕೆ ಸ್ವಾಹ ತಗೊಳ್ಳೋದು. ಇಲ್ಲಿ ನಾವು ಕೇಶವಾಯ ಸ್ವಾಹ, ನಾರಾಯಣ ಸ್ವಾಹ, ಮಾಧವಾಯ ನಮಃ, ಗೋವಿಂದಾಯ ನಮಃ ಅಂತ ಅವ್ರು ಶುರು ಮಾಡ್ತಾರೆ. ಅವ್ರ ಸಂಪ್ರದಾಯ, ಮಾಧ್ವರು ಇವರುಗಳ. ನಮ್ಮ ಸಂಪ್ರದಾಯದಲ್ಲಿ ಓಂ ಅಚ್ಯುತಾಯ ನಮಃ, ಓಂ ಅನಂತಾಯ ನಮಃ, ಗೋವಿಂದಾಯ ನಮಃ. ಅದಾದ್ಮೇಲೆ ಕೇಶವಾಯ ನಮಃ ಬಲಗೆನ್ನೆ, ನಾರಾಯಣಾಯ ನಮಃ ಎಡಗೆನ್ನೆ, ಮಾಧವಾಯ ನಮಃ ಅನ್ಬೇಕಾದ್ರೆ ಹೆಬ್ಬೆರಳು ಮತ್ತೆ ತೋರು ಬೆರಳು, ರಿಂಗ್ ಫಿಂಗರ್, ತೋರು ಬೆರಳಲ್ಲ, ಉಂಗುರದ್ದು ಅಂದ್ರೆ ಮೂರನೇ ಕಿರುಬೆರಳಿನ ಪಕ್ಕದ್ದು, ಅದು ಹೆಬ್ಬೆರಳನ್ನ ಸೇರಿಸ್ಕೊಂಡು ಓಂ ವಿಷ್ಣವೇ ನಮಃ ಅಥವಾ ಬರೀ ವಿಷ್ಣವೇ ನಮಃ. ಎಡ ಕಣ್ಣು ನಾರಾಯಣಾಯ ನಮಃ, ಕೇಶವ ನಾರಾಯಣ ಆದ್ಮೇಲೆ ಮಾಧವಾಯ ನಮಃ ಅನ್ಬೇಕಾದ್ರೆ ಈ ಬೆರಳುಗಳನ್ನು ಮುಟ್ಕೊಂಡು ಫಸ್ಟ್ ಬರೀ ಇದ್ರಲ್ಲೇನು ಬರೀ ಹೆಬ್ಬೆರಳಲ್ಲಿ ಫಸ್ಟ್ ಮಾಡೋದು. ಓಂ ಕೇಶವಾಯ ನಮಃ, ಓಂ ನಾರಾಯಣ ನಮಃ, ಆಮೇಲೆ ಹೆಬ್ಬೆರಳು ಮತ್ತೆ ಉಂಗುರದ ಬೆರಳು ನಾರಾಯಣ ಮಾಧವಾಯ ನಮಃ, ಓಂ ಗೋವಿಂದಾಯ ನಮಃ. ಮುಂದಕ್ಕೆ ಹೆಬ್ಬೆರಳು ಮತ್ತೆ ತೋರು ಬೆರಳು, ಫೋರ್ ಫಿಂಗರ್, ಅದಿಟ್ಕೊಂಡು ಓಂ ವಿಷ್ಣುವೇ ನಮಃ. ಬಲ ನಾಸಿಕ, ಮೂಗಿನ ಹೊಳ್ಳೆ, ಓಂ ವಿಷ್ಣವೇ ನಮಃ. ಎಡ ಒಳ್ಳೆ, ಓಂ ಮಧುಸೂದನಾಯ ನಮಃ. ಮುಂದಕ್ಕೆ ಹೆಬ್ಬೆರಳು ಮತ್ತೆ ಕಿರುಬೆರಳು ಅದೆರಡೂ ಸೇರಿಸಿ ಬಲಗಿರಿ, ಓಂ ತ್ರಿವಿಕ್ರಮಾಯ ನಮಃ, ಓಂ ವಾಮನಾಯ ನಮಃ ಎಡಕಿವಿ, ಓಂ ಶ್ರೀಧರಾಯ ನಮಃ. ಅದಕ್ಕೆ ಹೆಬ್ಬೆರಳು ಮತ್ತೆ ಮಧ್ಯದ ಬೆರಳು ಲಿಟಲ್ ಫಿಂಗರ್, ಅದರಿಂದ ಓಂ ಬಲಭುಜ, ಓಂ ಶ್ರೀಧರಾಯ ನಮಃ, ಓಂ ಋಷಿಕೇಶಾಯ ನಮಃ. ಎಡಭುಜ ಓಂ ಋಷಿಕೇಶಾಯ ನಮಃ, ಓಂ ಪದ್ಮನಾಭಾಯ ನಮಃ. ಅದಕ್ಕೆ ಹೆಬ್ಬೆರಳು, ಅದರಿಂದ ನಾಭಿಯನ್ನ ಮುಟ್ಕೊಳ್ಳೋದು. ಆಮೇಲೆ ಎಲ್ಲ ಇದರಿಂದ 4 ಬೆರಳುಗಳು ಇದರಿಂದ ಓಂ ದಾಮೋದರಾಯ ನಮಃ. ತಲೆಯದು ಬ್ರಹ್ಮರಂಧ್ರ ಇದೆಯಲ್ಲ ಆ ಜಾಗದಲ್ಲಿ ಮುಟ್ಟೋದು. ಇದು ಆಚಮನ. ಇಂಥ ಆಚಮನ ಯಾವಾಗಲೂ 2 ಮಾಡಬೇಕು. ಇದೆಲ್ಲ ಮಾಡ್ಬೇಕಾದ್ರೆ ಕುಕ್ಕುಟಾಸನದಲ್ಲೇ ಮಾಡ್ಬೇಕು. ಈ ಮಲಾಸನ ಕುಕ್ಕುಟಾಸನ ಯೋಗದಲ್ಲಿ ಹೇಳಿದೆ ನಾನು. ಹಾಲಿನ ತೊಂದರೆಗಳು, ವೆರಿಕೋಸ್ ವೈನ್ಸು, ಜಾಯಿಂಟ್ ಪೇನ್ಸು ಇದೆಲ್ಲ ಬರುವುದಿಲ್ಲ. ಪ್ರತಿದಿನ ಕೂತ್ಕೊಂಡು ಇದು ಮಾಡ್ಬೇಕಾದ್ರೆ ಆಚಮನವನ್ನ ಸಾಮಾನ್ಯವಾಗಿ ಆರಂಭದಲ್ಲಿ ಮಾಡ್ಬೇಕಾದ್ರೆ 2. ಎಲ್ಲೆಲ್ಲ ಆಚಮನ ಮಾಡ್ಬೇಕು? ಈಗ ಸ್ನಾನ ಮಾಡಿ ಬಂದ್ರಿ, ಆಮೇಲೆ ಒಂದು ಆಚಮನ, ವಸ್ತ್ರವನ್ನ ಧರಿಸಿದ್ಮೇಲೆ ಒಂದು ಆಚಮನ, ಆಕಳಿಸಿದ್ರೆ ಕೃಷ್ಣನನ್ನ ನೆನೆಸ್ಕೊಳ್ಳಿ, ಸೀನ್ ಬಂದ್ರೆ ಅಕ್ಷೇಂದ್ರೆ ರಂಗರಂಗ ಅಂತ ಎಕ್ಸ್ಕ್ಯೂಸ್ ಮೀ ಬೇಡ. ಏನು ಎಕ್ಸ್ಕ್ಯೂಸ್? ಏನ್ ತಪ್ಪು ಮಾಡಿದ್ರಿ ನೀವು? ಯಾರನ್ನ ಕ್ಷಮೆ ಕೇಳ್ಬೇಕು? ಸಾರಿ ಅಂತ ಹೇಳೋದು, ಇದೆಲ್ಲ ಅವ್ರ ಸಂಸ್ಕೃತಿ. ನಾವು ಒಂದೊಂದ್ರಲ್ಲೂ ಕೂಡ ಜಿಹ್ವೆ ಕೀರ್ತೆ ಕೇಶವ, ಕುಳಿತಾಗಲು ಒಮ್ಮೆ ಕೃಷ್ಣ ಎನ್ನಬಾರ್ದೆ, ಸೀನು ಬಂದಾಗ ಒಮ್ಮೆ ಕೃಷ್ಣ ಎನ್ನಬಾರ್ದೆ, ಅಪಾನವಾಯು ಹೋದ ಅವಾಗ್ಲೂ ಅಷ್ಟೇ ಕೃಷ್ಣ ಅಂತ. ಮತ್ತೆ ಈ ಮಲಮೂತ್ಸರ್ಜನ ವಿಧಿನಲ್ಲೇನೆ ನಾನು ಹೇಳಿದೆ, ಏನೇ ಇದಕ್ಕೆ ಹೋದ್ಮೇಲೆ ಕೂಡ ಕೈ ಕಾಲು ತೊಳ್ಕೊಂಡು ಬರ್ಬೇಕು, ಬಂದ್ಮೇಲೆ ಆಚಮನ ಮಾಡ್ಬೇಕು. ಎಷ್ಟು ಸಲ ಗಂಡೂಷ ಬಾಯಿ ಮುಕ್ಕಳಿಸೋದು ಅಂತ, ಅದು ಮುಗಿಸ್ಕೊಂಡು ಬಂದ ಮೇಲೆ ಆಚಮನವನ್ನು ಮಾಡ್ಬೇಕು. ಇದೆಲ್ಲ ಶುದ್ಧಿ ಪ್ರೊಸೀಜರ್. ಈ ಕಾರಣದಿಂದಾನೇ ದೇವತೆಗಳನ್ನ ನೀವು ಉಪಾಸನೆ ಮಾಡ್ಬೇಕಾದ್ರೆ ದಿನನಿತ್ಯದಲ್ಲಿ ಭಗವಂತನ ಇವರನ್ನ ಸಂಧ್ಯಾವನೆ ಇವುಗಳನ್ನ ಮಾಡ್ಬೇಕಾದ್ರೆ ಈ ಮಧ್ಯದಲ್ಲಿ ಎದ್ದು ಹೋಗೋದು ಮಾಡೋದು ಆಗ್ಬಾರ್ದು. ಈಗ ಆರಾಧನೆ ಕೂತ್ಕೊಂಡಿದ್ದೀರಿ, ಆ ಸಂದರ್ಭದಲ್ಲಿ ಏನೋ ಅರ್ಜೆಂಟ್ ಆಗಿ ಹೋಗ್ಬೇಕಾಗತ್ತೆ ಅಂತಂದ್ರೆ ವಸ್ತ್ರ ಎಲ್ಲ ಬಿಚ್ಚಿಟ್ಟು ಒಂದು ಟೂಲ್ ಸುತ್ಕೊಂಡು ಹೋಗ್ಬಿಟ್ಟು ಬರ್ಬೇಕು ಟಾಯ್ಲೆಟ್ಗೆ, 1 2 ಇದಕ್ಕೆ. ಆ ವಸ್ತ್ರದ ಜೊತೆಗೆ ಹೋದ್ರೆ ಅದು ಮೈಲಿಗೆ ಆಯ್ತು ಅಂತ. ಸೊ ಅದಕ್ಕಾಗಿ ಸಾಮಾನ್ಯವಾಗಿ ಭಗವಂತನ ಆರಾಧನೆ ಅಥವಾ ಧ್ಯಾನ ಜಪ ಇವುಗಳ ಮೊದಲಲ್ಲಿ ಏನನ್ನೂ ತಿನ್ನಲ್ಲ, ಇನ್ಕ್ಲೂಡಿಂಗ್ ಕಾಫಿನೂ ಕುಡಿಯೋದು. ಕುಡಿದ್ರೆ ಮತ್ತೆ ರಿಸರ್ವ್ ಹೋಗ್ಬೇಕು, ಹಾಲು ಕುಡಿಯೋಲ್ಲ, ಎಲ್ಲ ಬರೀ ಹೊಟ್ಟೆನಲ್ಲಿ ಮಾಡುವಂತದ್ದು. ಯಾಕೆಂದ್ರೆ ಮಧ್ಯದಲ್ಲಿ ಈ ಡಿಸ್ಟರ್ಬೆನ್ಸಸ್ ಎಲ್ಲ ಇರೋಲ್ಲ, ಮತ್ತೆ ವಸ್ತ್ರ ಎಲ್ಲ ಕಲುಷಿತವಾಯ್ತು ಅಂತಾಗಲ್ಲ, ಇದು ದೋಷವಾಯ್ತು ಮೈಲಿಗೆ ಆಯ್ತು ಅನ್ನೋದಿರೋಲ್ಲ. ಅದಕ್ಕಾಗಿ ಆಚಮನವನ್ನ ಮಾಡುವಂಥದ್ದು. ಊಟ ಮಾಡೋದಕ್ಕೆ ಮೊದಲು 2 ಆಚಮನ ಮಾಡಬೇಕು. ಊಟದ ಬಗ್ಗೆ ಬಂದಾಗ ಅದನ್ನ ಹೇಳ್ತೀನಿ, ಅದೊಂದು ಪ್ರಾಣಾಗ್ನಿಹೋತ್ರ ಅಂತ. ಸೊ ಆಚಮನ ಮೊದಲು, ಆಮೇಲೆ ಪ್ರಾಣಾಯಾಮ. ಪ್ರಾಣಾಯಾಮದಲ್ಲಿ ಪೂರಕ, ಇನ್ಹೇಲಿಂಗ್, ಕುಂಭಕ ಹೋಲ್ಡ್ ದಿ ಬ್ರೆತ್,
ರೇಚಕ ಬಿಡುವಂಥದ್ದು ಸಾಮಾನ್ಯವಾಗಿ 3 1:3:2 ಅಂತ ಒಂದು ಸಲಿ ಹೇಳುವಷ್ಟು. ಈಗ ಶ್ರೀಕೃಷ್ಣಾಯ ನಮಃ ಅಂತ ಹೇಳಿದ್ರಿ, ಅಷ್ಟೊತ್ತು ಆ ಉಸಿರನ್ನ ಒಳಗ್ ತಗೊಳ್ಳಿ. ಆಮೇಲೆ ಹೋಲ್ಡ್ ದಿ ಬ್ರೆತ್, ಅದಕ್ಕೆ ಕುಂಭಕ ಅಂತ ಹೆಸರು. ಆಗ 2-3 ಸಲಿ ಶ್ರೀಕೃಷ್ಣಾಯ ನಮಃ, ಶ್ರೀಕೃಷ್ಣಾಯ ನಮಃ, ಶ್ರೀಕೃಷ್ಣಾಯ ನಮಃ ಅಂತ ಹೇಳುವಷ್ಟೊತ್ತು ಹಿಡ್ಕೊಂಡಿರ್ಬೇಕು. ಆಮೇಲೆ ರೇಚಕ ಬಿಡೋದು ಶ್ರೀಕೃಷ್ಣಾಯ ನಮಃ 2 ಸಲಿ ಎಷ್ಟು, ರೇಷಿಯೋ 1:3:2 ಅಂತ. ಈ ಕುಂಭಕ ಬಹಳ ಜಾಸ್ತಿ ಮಾಡ್ಲಿಕ್ಕೆ ಆಗೋಲ್ಲ, ನಿಧಾನ ಪ್ರಾಕ್ಟೀಸ್ ನ ಬರ್ಬೇಕಂದ್ರೆ. ಇಲ್ದಿದ್ರೆ ಪೂರಕ ಎಷ್ಟೋ ಅದಕ್ಕೆ ಡಬಲ್ ಅಷ್ಟು ರೇಚಕ ಆಗ್ಬೇಕು. ಸಮಾಶ್ರಯಣ ಆಗಿದ್ರೆ ಅಷ್ಟಾಕ್ಷರಿ ಮಂತ್ರದಿಂದ ಜಪ, ಪುರುಷರಿಗೆ ಗಾಯತ್ರಿ ಮಂತ್ರದಿಂದ, ಮಿಕ್ಕವರು ನಿಮ್ಮ ಇಷ್ಟ ದೇವತೆಯನ್ನು ನೆನೆಸ್ಕೊಂಡು ಪ್ರಾಣಾಯಾಮವನ್ನು ಮಾಡೋದು. ಆ ಪ್ರಾಣಾಯಾಮ ಮಾಡಿದ್ಮೇಲೆ ಸಂಧ್ಯಾ ವಂದನೆ ಆಚಮನ ಮಾಡ್ಬಿಟ್ಟು ಸಂಧ್ಯಾ ವಂದನೆ ಮಾಡೋದು, ಸಂಕಲ್ಪ ಹೇಳಿ ಮಾಡೋದು. ಸಂಧ್ಯಾ ವಂದನೆ ಇದನ್ನ ಮುಂದಿನ ಎಪಿಸೋಡ್ ಅಲ್ಲಿ ತಗೋಣ. ಸ್ತ್ರೀಯರಿಗೂ ಸಂಧ್ಯಾ ವಂದನೆ ಅಂತ ಹೇಳ್ತೀನಿ ನಾನು. ಏನಿದು ಹೊಸದಾಗಿ ಏನೇನೋ ಹೇಳ್ತಾ ಇದ್ದೀನಿ ಅಂತ. ಸಂಧ್ಯಾ ವಂದನೆ ಅಂದ್ರೇನು? ಸಂಧ್ಯಾ ಕಾಲದಲ್ಲಿ ಮಾಡುವ ನಮಸ್ಕಾರ ಸಂಧ್ಯಾ ವಂದನೆ. 3 ಸಂಧಿ ಕಾಲಗಳು. ರಾತ್ರಿಯಿಂದ ಬೆಳಗಾಗುವಂತ ಸಂಧಿ, ಬೆಳಗಿನಿಂದ ಮಧ್ಯಾಹ್ನ ಆಗ್ಬೇಕಾದ್ರೆ, ಮತ್ತೆ ಸಾಯಂಕಾಲ ಕತ್ಲು ಇದಾಗ್ಬೇಕಾದ್ರೆ ಮೂರು ಕಾಲಗಳು. 3 ಸವನ ಅಂತ ಹೇಳ್ತಾರೆ. ಪ್ರಾತಃ ಸವನ, ಮಾಧ್ಯಮ ಸವನ, ಸಾಯಂ ಸವನ ಅಂತ. ಪುರುಷರಿಗೆ ಮಾತ್ರ ಸಂಧ್ಯಾವನ್ನೇ, ಸ್ತ್ರೀಗೆ ಇಲ್ವೋ? ಸ್ತ್ರೀಯರಿಗೂ ಸಂಧ್ಯಾವನ್ನೇ ಉಂಟು. ಆ ಸ್ತ್ರೀಯರ ಸಂಧ್ಯಾವನ್ನೇ ಏನು ಅಂತಂದ್ರೆ, ಈ 3 ಸಂಧಿಕಾಲಗಳಲ್ಲಿ ನೀವು ಭಗವಂತನ ನಾಮ ಸಂಕೀರ್ತನೆ ಮಾಡಿ. ಅವರಿಗಿದೆ ಆಚಮನ, ಅರ್ಘ್ಯ ಪ್ರದಾನ, ಗಾಯತ್ರಿ ಜಪ ಇದೆ. ನೀವೇನ್ ಮಾಡ್ಬೇಕು ಅಂದ್ರೆ ಭಗವಂತನ ನಾಮ ಸಂಕೀರ್ತನೆ ಮಾಡಿ. 108 ದಿವ್ಯ ಕ್ಷೇತ್ರಗಳನ್ನ ನೆನೆಸ್ಕೊಳ್ಳಿ ಪ್ರತಿದಿನ. ಅದನ್ನ ಇದ್ರ ಜೊತೆ ಕಳಿಸುತ್ತೆ. ನೆಕ್ಸ್ಟ್ 108 ದಿವ್ಯ ಕ್ಷೇತ್ರಗಳನ್ನ ಪ್ರತಿದಿನ, ಅಲ್ಲಿರುವಂತಹ ಇದು ತಾಯಾರ್ ಮಹಾಲಕ್ಷ್ಮಿ, ಅವಳ ಜೊತೆಗೆ ಭಗವಂತ, ಆ ಕ್ಷೇತ್ರಾಧಿವಾಸ, ಅವನಿಗೆ ನಮಃ, ಪರಬ್ರಹ್ಮಣೇ ನಮಃ ಅಂತ ಬರುತ್ತೆ ಒಂದೊಂದೇ ಒಂದೊಂದು. ಶ್ರೀರಂಗದಿಂದ ಆರಂಭಿಸಿ ಬರುವಂತದ್ದು. ಆ ನಾಮ ಸಂಕೀರ್ತನೆಯನ್ನ ಪ್ರತಿದಿನ ಮಾಡಬೇಕು. ಆ ಪೂರ ಕಂಠಪಾಠ ಆಗ್ಬಿಟ್ರೆ ಉದ್ದಕ್ಕೂ ಹೇಳುವಂತದ್ದು. ಇದ್ರ ಜೊತೆಗೇನೆ ಈ ಸಂಧ್ಯಾ ವಂದನೆ ಜೊತೆನಲ್ಲೇ ಹೇಳ್ತೀನಿ, ಈ ಅಥರ್ವ ಶಿರಸ್ಸು, ಅಥರ್ವ ವೇದದ ಅಂತ್ಯ, ಅಥರ್ವ ಉಪನಿಷತ್ತು, ಅದು ನಾರಾಯಣ ಉಪನಿಷತ್ತು ಅಥರ್ವ ವೇದಕ್ಕೆ ಸಂಬಂಧಿಸಿದ್ದು. ಅದರಲ್ಲಿ ಪ್ರತ್ಯಗಾನಂದಂ ಬ್ರಹ್ಮ ಪುರುಷಂ ಪ್ರಣವ ಸ್ವರೂಪಂ ಅಕಾರ ಉಕಾರ ಮಕಾರ ಇತಿ ತಾನೇಕದಾ ಸಮಬರತ್ತದೆ ತದೋ ಮಿತಿ. ಇದನ್ನ ಯಾರು ಇದ್ ಮಾಡ್ತಾರೆ? ಪ್ರಾತರಧೀಯಾನೋ ರಾತ್ರಿಗತಂ ಪಾಪಂ ನಾಶಯತಿ. ಬೆಳಗ್ಗೆ ನೀವು ಸ್ನಾನ ಇದ್ ಮಾಡಿದ್ಮೇಲೆ ಆಚಮನ ಮಾಡ್ಬಿಟ್ಟು ಇದನ್ನ ಹೇಳ್ಬೇಕಾದ್ರೆ ಅಷ್ಟಾಕ್ಷರಿ ಸಮಾಶ್ರಯಣ ಆದ್ಮೇಲೆ ಬರುವಂತದ್ದು. ಸಮಾಶ್ರಯಣದ ಬಗ್ಗೆನೂ ಏನೊಂದ್ಸಲಿ ಹೇಳೋಣ. 3 ಮಂತ್ರಗಳನ್ನ ಅವರು ಉಪದೇಶ ಮಾಡ್ತಾರೆ. ಮನುಮಂತ್ರ, ದ್ವಯಮಂತ್ರ, ಚರ್ಮ ಶ್ಲೋಕ. ಅದನ್ನ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಹೊತ್ತು ಹೇಳ್ಬೇಕು, ಪುರುಷರು ಸ್ತ್ರೀಯರು ಎಲ್ಲರೂ. ಬೆಳಗ್ಗೆ ಸ್ನಾನ ಆದ್ಮೇಲೆ 108 ಅಷ್ಟಾಕ್ಷರಿ, 28 ದ್ವಯಮಂತ್ರ, 28 ಚರ್ಮ ಶ್ಲೋಕ. ಮಧ್ಯಾಹ್ನ 12 ಗಂಟೆಗೆ ಕೇವಲ 10 ಅಷ್ಟಾಕ್ಷರಿ, 5 ದ್ವಯಮಂತ್ರ, 5 ಚರ್ಮ ಶ್ಲೋಕ. ಸಾಯಂಕಾಲ ಸಂಧ್ಯಾಕಾಲ ಸನ್ಸೆಟ್ ಆಗೋಕ್ ಮೊದಲು ಸ್ತ್ರೀಯರು ಕೂಡ ಕಾಲು ತೊಳ್ಕೊಂಡು ದೇವ್ರಿಗೊಂದು ದೀಪ ಹಚ್ಚಿ ಅವಾಗ ಇವುಗಳನ್ನು ಹೇಳಿ. ಈಗ 108 ದಿವ್ಯ ಕ್ಷೇತ್ರಗಳನ್ನು ಅವಾಗ ನೆನೆಸ್ಕೋಬಹುದು. ಇದ್ರ ಜೊತೆಗೆ ಇದು ಯಾರಿಗೆ ಸಮಾಶ್ರಯಣ ಆಗಿದೆಯೋ ಅವರು ಈ ರಹಸ್ಯ ಮಂತ್ರಗಳು, ರಹಸ್ಯ ತ್ರಯ ಅಂದ್ರೆ ಇದೇನೆ, ಆ 3 ಮಂತ್ರಗಳು, 10 ಅಷ್ಟಾಕ್ಷರಿ, 5 ದ್ವಯ ಮಂತ್ರ, 5 ಚರ್ಮ ಶ್ಲೋಕ. ಇದನ್ನ ಹೇಳೋಕೆ ಮೊದಲೇನು ಅಂದ್ರೆ ಆಚಮನ ಮಾಡ್ಬೇಕು. ಅದಕ್ಕಾಗಿ ಈ ಆಚಮನ ವಿಧಿ ಅದರಲ್ಲೂ ಹೇಳಬೇಕು. ಅಷ್ಟೇ. ಊಟ ಆದ್ಮೇಲೆ ಆಚಮನ ಮಾಡ್ಬೇಕು. ಬರೀ ಪುರುಷರಷ್ಟೇ ಅಲ್ಲ, ಸ್ತ್ರೀಯರಿಗೂ ಕೂಡ ಉಂಟು. ಸ್ತ್ರೀರು ಮನುಷ್ಯರೇ ತಾನೆ, ಇವರು ಅನ್ನ ತಿಂತಾರೆ, ಅವರು ತಿಂತಾರೆ. ಅವ್ರ ಪ್ರೊಸೀಜರ್ ನಲ್ಲಿ ಪಂಚಾವತಿಯನ್ನು ಕೊಡೋದು. ನೀವು ಅದನ್ನ ಮನಸ್ಸಿನಲ್ಲಿ ನೆನೆಸ್ಕೊಂಡು ನೀವು ಆಗ ಸ್ಮೃತಿಗಾರರು ಏನ್ ಹೇಳ್ತಾರೆ ಅಂದ್ರೆ, ಸಮಂತ್ರಕವಾಗಿ ಪುರುಷರು ಮಾಡಿದ್ರೆ ಅಮಂತ್ರಕವಾಗಿ ಸ್ತ್ರೀಯರು ಮಾಡ್ಬೇಕು ಅಂತಾನೆ ಇದೆ. ಅಲ್ಲಿ ಎಲ್ಲ ಬಿಟ್ಟೋಗಿದೆ ಅಷ್ಟೇ. ಪೂರ್ವ ಹಿಂದಿನವರೆಲ್ಲ ಮಾಡ್ತಿದ್ರು. ಸ್ನಾನ ಮಾಡಿದ್ಮೇಲೆ ಕೂತ್ಕೊಂಡು ಚಿಕ್ಕ ಲೋಟ ಇಟ್ಕೊಂಡು ಬಿಳಿ ಲೋಟದಲ್ಲಿ ಕೂತ್ಕೊಂಡು ಆಚಮನ ಮಾಡಿ ರಹಸ್ಯ ಮಂತ್ರಗಳು, ಆಚಾರ್ಯ ತನಿಯಗಳನ್ನು ಹೇಳ್ತಾ ಇದ್ರು. ಆಚಾರ್ಯ ತನಿಯನ್ನು ಇನ್ನೊಂದು ಕಂತಿನಲ್ಲಿ ಹೇಳೋಣ. ಯಾವ ನೀವು ಮಠದಿಂದ ಮಾಡಿಸ್ಕೊಂಡಿದ್ದೀರೋ, ಪರ್ಕಾಲ್ ಮಠವೋ, ಆಂಡವನ್ನು ಅಥವಾ ಜಿಯರು, ಯಾವುದೇ ಇದ್ರಲ್ಲೂ ಕೂಡ ಅಲ್ಲಿ ಸಮಾಶ್ರಯಣ ಆಗಿದ್ರೆ
ಮುಂದೆ ಏನ್ ಮಾಡಬೇಕು, ಆಯಾ ಆಚಾರ್ಯ ಪರಂಪರೆಯನ್ನ ನೆನೆಸ್ಕೊಳ್ಳೋದು, ಆಚಾರ್ಯ ತನಿಯಗಳನ್ನು ಹೇಳೋದು, ಅದನ್ನು ಮುಂದಿನದ್ರಲ್ಲಿ ನೋಡಿ. ಸೊ ಅದರಿಂದ ಆಚಮನವನ್ನ ಮಾಡಿ ಎಲ್ರೂ ಮಾಡಬೇಕಾದ್ದು, ಚಿಕ್ಕವರು ದೊಡ್ಡವರು ಪ್ರತಿಯೊಬ್ರು ಕೂಡ. ಈ ಆಚಮನ ಮಾಡೋದಕ್ಕೆ ಏನು ಸಮಾಶ್ರಣ ಇದೊಂದು ಆಗ್ಬೇಕು ಅಂತಿಲ್ಲ, ಏನೇ ಮಾಡ್ಬೇಕಾದ್ರೂ ಅಷ್ಟೇ ಆಚಮನ ಮಾಡಿಬಿಟ್ಟು ಶುರು ಮಾಡುವಂಥದ್ದು. ಏಕೆಂದ್ರೆ ಶುದ್ಧಿ ಪ್ರೊಸೀಜರ್ ಅದು. 2 ವಚನ, ಮೊದಲು ಜಿರಾಚಮ್ಯ ತ್ರಿಪ್ರಾಣಾನಾಯಮ್ಯ, ಇದು ಈ ಆನ್ಯಿಕ ಗ್ರಂಥಗಳಲ್ಲಿ ಬರೆಯುವಂಥದ್ದು. ಸೊ ಅದರಿಂದ ಆಚಮನ ವಿಧಿಯನ್ನು ಮಾಡಿ, ಆಮೇಲೆ 108 ದಿವ್ಯ ಕ್ಷೇತ್ರಗಳು, ಆಳ್ವಾರ್ ಪಾಡುಗಳು, ದಿವ್ಯ ದೇಶ, ಆ ದಿವ್ಯ ದೇಶದ ಭಗವಂತನ ಸ್ಮರಣೆ ಅದನ್ನ ಮಾಡಬೇಕು. ಪೂರತ್ ಮಾಡಿದ್ರು ಒಳ್ಳೇದು. ಹೀಗೆ ಇದು ಈ ಸಂಧ್ಯಾವನ್ನೇ ಅದರಲ್ಲಿ ಏನೊಂದು ವಿಷ್ಣು ಸಹಸ್ರನಾಮ 3 ಕಾಲದಲ್ಲೂ ಹೇಳಿ, ಇವೆಲ್ಲ ಸೇರಿಸ್ಕೊಂಡ್ರೆ ಆಗತ್ತೆ. ಯಾಕೆ ಶ್ರೀರಾಮ ರಾಮ ರಾಮೇತಿ 3 ಸಲ ಯಾಕೆ ಹೇಳ್ತೀರಿ? ವನಮಾಲಿ ಗದಿ ಶಾರ್ಂಗಿ ಶಂಕಿ ಚಕ್ರಿ ಚಂದ್ರತಿ 3 ಸಲ ಯಾಕೆ ಹೇಳ್ಬೇಕು ಅಂದ್ರೆ 3 ಸವನಗಳು, 3 ಕಾಲ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ವಿಷ್ಣು ಸಹಸ್ರನಾಮವನ್ನ ಪೂರ್ಣವಾಗಿ 3 ಬಾರಿ ಹೇಳ್ಬೇಕು. ಅದು ಮಾಡೋದಕ್ಕೆ ಶಾರ್ಟ್ ಕಟ್, ಅದು ಶ್ರೀರಾಮ ರಾಮ ರಾಮೇತಿ ಅಂತ ಶಾರ್ಟ್ ಕಟ್ಗಳಿಗೆ ಹೋಗ್ಬಾರ್ದು. ಪೂರ ಭಗವಂತನ ನಾಮ ಸಂಕೀರ್ತನೆ ಮಾಡಬೇಕು. ಕಲಿಯುಗದಲ್ಲಿ ನಾಸ್ತ್ಯೇವ 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 ಗತಿರನ್ಯಥ, ನಾಮ ಸಂಕೀರ್ತನೆಗಿಂತ ವಿಶೇಷವಾದ ಬೇರೆ ಏನಿಲ್ಲ. ಹೋಮ ಯಜ್ಞ ಜಪ ಇವುಗಳೆಲ್ಲ ಈಗ ಯಾರು ಮಾಡ್ತಾರೆ? ಅಗ್ನಿಗಾರಿಯ ಪ್ರತಿದಿನ ಅಟ್ಲೀಸ್ಟ್ ಇದನ್ನ ಮಾಡ್ಬೋದಲ್ಲ. ಯಾವುದು ಸುಲಭವಾಗಿದೆಯೋ ಅದು. ವಿಷ್ಣು ಸಹಸ್ರನಾಮ ಹೇಳೋಕೆ 28 ನಿಮಿಷ ಸಾಕು, 28 ಇಂದ 30 ನಿಮಿಷ. ಅದರ ಮೇಲೆ ಲಕ್ಷ್ಮಿ ಅಷ್ಟೋತ್ತರ, ಅದೊಂದು 10 ನಿಮಿಷ, 30 to 40 ಮಿನಿಟ್ಸ್. ಜೊತೆಗೆ ಅಷ್ಟಾಕ್ಷರಿ 10, 5, 5 ಹೇಳಿದ್ನಲ್ಲ ಅದು. ಇವೆಲ್ಲ ಸೇರಿಸ್ಕೊಂಡು ಜಾಸ್ತಿ ಸಮಯ ಆಗೋಲ್ಲ. ಬೆಳಗ್ಗೆ ಒಂದ್ಸಲಿ ಇವೆಲ್ಲ ಕೆಲಸಗಳೆಲ್ಲ ಮುಗಿಸಿ ಪತಿಯನ್ನು ಮಕ್ಕಳನ್ನು ಶಾಲೆಗೆ ಮತ್ತೊಂದೆಲ್ಲ ಕಳಿಸ್ಬಿಟ್ಟು ವಿರಾಮ ಕೂತ್ಕೊತಿರಲ್ಲ, ಅವಾಗ ಭಗವಂತನ ಜೊತೆಗೆ ಹೆಚ್ಚು ಹೆಚ್ಚು ಸಮಯ ಕಳೀರಿ. ಅದಕ್ಕಾಗಿ ಇವೆಲ್ಲ ಬೇಕಾಗುವಂಥದ್ದು. ಕೆಟ್ಟ ಚಿಂತನೆಗಳು ಬರೋಲ್ಲ. ಧರ್ಮೇಣ ಪಾಪಂ ಅಪನುದತಿ ಅಂತ ಮಾತು ವೇದದ ಸಂದೇಶ. ಯಾರ್ಯಾರಿಗೆ ವಿಹಿತವಾದ ಧರ್ಮಗಳು ಅದನ್ನ ಶ್ರದ್ಧೆಯಿಂದ ನಡೆಸಿದ್ರೆ ಅವರ ಜನ್ಮ ಜನ್ಮಾಂತರದ ಪಾಪಗಳನ್ನ ಪರಿಹಾರ ಮಾಡುತ್ತೆ. ಭಗವಂತನ ಕೃಪೆ ನಮ್ಮ ಮೇಲೆ ಉಂಟಾಗೋಕೆ ಅಡ್ಡಿಯಾಗಿರುವ ಪ್ರತಿಬಂಧಕಗಳನ್ನೆಲ್ಲ ಬಿಡುಗಡೆ ಮಾಡುತ್ತದೆ. ಅನಿಷ್ಟ ನಿವೃತ್ತಿ ದ್ವಾರ ಇಷ್ಟ ಪ್ರಾಪ್ತಿ ಅಂತ. ಈ ಕಾರಣದಿಂದನೂ ಕೂಡ ಎಲ್ಲರೂ ಕೂಡ ಸಂಧ್ಯಾವಂದನೆ ಮಾಡಬೇಕು, ಪುರುಷರು ಸ್ತ್ರೀಯರು ಎಲ್ಲ. ಪುರುಷರಿಗೆ ವಿದ್ಯುಕ್ತವಾದದ್ದು ರೆಗ್ಯುಲರ್ ಅರ್ಘ್ಯ ಪ್ರದಾನ ಎಲ್ಲ ಮಾಡಿ. ಬರೀ ಗಾಯತ್ರಿ ಹೇಳ್ಬಿಡ್ತೀನಿ ಬಾಯಿನಲ್ಲಿ ಆಗುತ್ತೋ. ಸಂಧ್ಯಾವನೆಯಲ್ಲಿ ಬಹಳ ಮುಖ್ಯವಾದ ಪಾರ್ಟ್ ಯಾವುದು? ಗಾಯತ್ರಿ ಮಂತ್ರ. ಸರಿ, ಅದೊಂದು ಹೇಳ್ಬಿಟ್ರಾಯ್ತು. ಈಗ ನೀವು ಟೀ ಕುಡಿಬೇಕು, ಟೀನಲ್ಲಿ ಬಹಳ ಮುಖ್ಯವಾದ ವಿಷಯ ಯಾವುದು? ಟೀ ಪುಡಿ ಬಾಯಿಗೆ ಹಾಕೊಂಡ್ಬಿಡಿ, ಅದು ಟೀ ಆಗುತ್ತೋ. ಹಾಗೆ ಸಂಧ್ಯಾವನೆ ಮಾಡ್ಬೇಕಾದ್ರೆ ಅರ್ಘ್ಯ ಪ್ರದಾನ ಮಾಡಿ, ಅಂಗನ್ಯಾಸ ಕರನ್ಯಾಸ ಮಾಡಿ, ಬೆಳಗ್ಗೆ ನಿಂತ್ಕೊಂಡೇನೆ ರಾತ್ರಿ ಕೂತ್ಕೊಂಡೇನೆ ಮಾಡಬೇಕು. ಇವೆಲ್ಲ ಸಂಧ್ಯಾವನೆ ದಿನಲ್ಲಿ ಪುರುಷರಿಗೆ ಹೇಳೋದು. ಸ್ತ್ರೀಯರು ಮಾಡಬೇಕಾದದ್ದು ಬಹಳ ವಿಶೇಷವಾಗಿ ನಾಮ ಸಂಕೀರ್ತನೆ, ವಿಷ್ಣು ಸಹಸ್ರನಾಮ, ಇದು ಇಲ್ಲ ನಿಮ್ಮ ಇಷ್ಟ ದೇವತೆಯ ಪ್ರಾರ್ಥನೆ 3 ಹೊತ್ತು ಮಾಡಬೇಕು. ಇದೇ ಸಂಧ್ಯಾವಂದನೆ, ಇನ್ನೇನಿಲ್ಲ. ಆಚಮನ ಮಾಡಿ ಕೂತ್ಕೊಂಡು ಸ್ತೋತ್ರಗಳನ್ನು ಹೇಳುವಂಥದ್ದು. ಅದರಲ್ಲಿ ಎಲ್ಲ ಏನೇನ್ ಬೇಕಾದ್ರೂ ಸೇರಿಸ್ಕೋಬಹುದು. ವೇದಾಂತ ದೇಶದ ಸ್ತೋತ್ರ ಇದೆ, ತೆಂಗಲೆ ಸಂಪ್ರದಾಯದಲ್ಲೂ ಬೇಕಾದಷ್ಟು ಮಾಡಿದ್ದಿದೆ, ಅದಾದ್ರೂ ಸರಿ. ನಿತ್ಯಾನುಸಂಧಾನ, ಪ್ರತಿನಿತ್ಯ ಅನುಸಂಧಾನ ಮಾಡೋದು. ಎಷ್ಟೆಷ್ಟು ಹೊತ್ತು ಭಗವಂತನ ಜೊತೆ ಕಳಿತೀರಿ ಅಷ್ಟು ಸಾರ್ಥಕವಾದಂತಹ ಬದುಕಾಗತ್ತೆ. ಆ ದಿನದ ಗಂಟೆಯಲ್ಲಿ ಅದರ ಸಾರ್ಥಕತೆ ಸಫಲವಾಯಿತು. ಎಲ್ಲಿ ತನಕ ಭಗವಂತನನ್ನ ನೆನೆಸ್ಕೊಳ್ತಾ ಇದ್ನೋ ಅಲ್ಲಿ ತನಕ. ಅವನ್ನ ನೆನೆಸ್ಕೊಳ್ದೆ ಇದ್ದ ದಿವಸ ಅನಿಕಿ ಪಟ್ಟಿನಿ ನಾಳೆ ಅಂತಂದ್ರು ಪೆರಿಯಾಳ್ವಾರ್. ಭಗವಂತನ ಯಾವತ್ ನಾನ್ ನೆನೆಸ್ಕೊಳ್ಳಲ್ವೋ ಅವತ್ತು ನನಗೆ ಅವತ್ತು ಉಪವಾಸ ಅಂದ್ರು. ಹೊಟ್ಟೆಗೆ ಆಹಾರ ಏನು ಅಂದ್ರೆ ಭಗವಂತ ನಾಮ ಸಂಕೀರ್ತನೆ. ಸೊ ಅದರಿಂದ ಸಂಧ್ಯಾ ವಂದನೆ ಎಲ್ರೂ ಮಾಡಿ. ದಿವ್ಯ ಕ್ಷೇತ್ರದ್ದು ಕೂಡ ಇದ್ರ ಜೊತೆ ಕಳಿಸುತ್ತೆ. ಮಂಗಳಾನಿ ಭವಂತು. ಇಷ್ಟು ನಿಲ್ಸ್ಕೊಂಡೆ ಇವತ್ತು.